ಯಾರ ಹತ್ರ ಪರ್ಮಿಷನ್ ತಗೋಬೇಕು ಸರ್? ಮ್ಯಾನೇಜ್ಮೆಂಟ್ ಹತ್ರ ಯಾಕೆ ಪರ್ಮಿಷನ್ ತಗೋಬೇಕು ಸರ್? ವೈದ್ಯರ ನಿರ್ಲಕ್ಷ್ಯಕ್ಕೆ ಮಗು ಸಾವನ್ನಪ್ಪಿರುವ ಘಟನೆ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ನಡೆದಿದೆ. ಬೆಂಗಳೂರಿನ ಮಹದೇವಪುರ ಕ್ಷೇತ್ರದಲ್ಲಿರುವ ಪ್ರತಿಷ್ಠಿತ ಆಸ್ಪತ್ರೆ ಈಸ್ಟ್ ಪಾಯಿಂಟ್ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯಕ್ಕೆ 2 ವರ್ಷ 2 ತಿಂಗಳ ಮಗು ಜೀವ ಕಳೆದುಕೊಂಡಿದೆ. ಬೆಂಗಳೂರಿನ ಕೆಆರ್ಪುರ ಹೊರಮಾವು ಅಗರ ಜ್ಯೋತಿನಗರದ ನಿವಾಸಿ ವಿಜಯ್ ಮತ್ತು ಆನಂದಿ ದಂಪತಿಗಳ ಏಕೈಕ ಶರ್ವಿನ್ ಹೆಸರಿನ ಗಂಡು ಮಗು ವೈದ್ಯರ ನಿರ್ಲಕ್ಷ್ಯಕ್ಕೆ ಬಲಿಯಾಗಿದ್ದಾನೆ. ಕಳೆದ ರಾತ್ರಿ ಮಗುವಿಗೆ ಜ್ವರ ಇದೆ ಎಂದು ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ತಂದೆ ತಾಯಿಯ ಎದುರಿಗೆ ಹೆವಿ ಡೋಸ್ ಔಷಧಿ ನೀಡಿದ್ದಾರೆ. ತಕ್ಷಣ ಮಗು ಅಸ್ವಸ್ಥಗೊಂಡಿದೆ. ಚಿಕಿತ್ಸೆ ನೀಡುತ್ತಿರುವ ನೆಪ ಹೇಳಿ ಬೆಳಿಗ್ಗೆ 4:30 ಸರಿಯಾದ ಮಾಹಿತಿ ಕೂಡ ನೀಡದೆ ಕೊನೆಗೆ ಮಗು ಮೃತಪಟ್ಟಿರುವ ಸುದ್ದಿ ತಿಳಿಸಿದ್ದಾರೆ ಎಂದು ಮೃತ ಮಗುವಿನ ಪೋಷಕರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಈಸ್ಟ್ ಪಾಯಿಂಟ್ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯವೇ ಮಗುವಿನ ಸಾವಿಗೆ ಕಾರಣ ಎಂದು ಆರೋಪಿಸುತ್ತಿದ್ದಾರೆ. ನನ್ನ ಹೆಸರು ವಿಜಯ್ ಅಂತ ಸರ್. ನಾವು ವರ್ಮಾನಗರದಲ್ಲಿ ಇರೋದು. ನನ್ನ ಮಗನಿಗೆ ಸ್ವಲ್ಪ ಜ್ವರ ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ಮನೆ ಹಾಸ್ಪಿಟ್ಲ್ ಹತ್ರ 2 ದಿವಸದಿಂದ ಜ್ವರ ಇತ್ತು. ಅಲ್ಲೇ ಕ್ಲಿನಿಕ್ ಹತ್ರ ತೋರಿಸ್ತಾ ಇದ್ದೆ. ಅವರು ನೆನ್ನೆ ನೈಟ್ ಕರ್ಕೊಂಡೋದೆ. ಹೆವಿ ಫೀವರ್ ಐತೆ, ಅಡ್ಮಿಟ್ ಮಾಡಬೇಕು ಅಂತ ದೊಡ್ಡ ಹಾಸ್ಪಿಟ್ಲ್ ಹೋಗಿ ಅಂತ ಹೇಳಿದ್ರು. ಅದಕ್ಕೆ ಈಸ್ಟ್ ಪಾಯಿಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದೆ. ಇಲ್ಲಿ ಕರ್ಕೊಂಡು ಬಂದು ಒಂದು ಅವರ್ ಆಯಿತು. ಟ್ರೀಟ್ಮೆಂಟೇ ಸರಿಯಾಗಿ ಸ್ಟಾರ್ಟ್ ಮಾಡಿಲ್ಲ. ಎಲ್ಲ ಬರೀ ದುಡ್ಡು ಇಸ್ಕೊಳ್ಳೋದ್ರಲ್ಲಿ ಬಿ ಪಿ ಟೆಸ್ಟ್ ಅದೆಲ್ಲ ಲೇಟಾಗೇ ಮಾಡಿದ್ರು. ಪ್ರೊಸೀಜರ್ ಏನೇನೋ ಮಾಡಿ ಫಸ್ಟು ದುಡ್ಡು ಮಾತ್ರ ಇಸ್ಕೊಂಡ್ರು. ಆಮೇಲೆ ಮೇಲೆ ಕರ್ಕೊಂಡೋದ್ರು. ಮೇಲೆ ಕರ್ಕೊಂಡೋಗಿ 1 ಅವರ್ ಆದಮೇಲೆ ಫೀವರ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಬಟ್ಟೆನಲ್ಲೆಲ್ಲ ಒರೆಸಿದ್ದು ಸ್ವಲ್ಪ ಹೊತ್ತು ಡ್ರಿಪ್ಸ್ ಹಾಕಿದ್ರು. ಡ್ರಿಪ್ಸ್ ಪ್ಯಾರಾಸಿಟಮಲ್ ಹಾಕೋಣ ಅಂತ ಡೈರೆಕ್ಟ್ ಹಾಕಿದ್ದಾರೆ. ಅದು ಹೆವಿ ಡೋಸೇಜ್ ಆಗಿದೆ ಏನೋ ಗೊತ್ತಿಲ್ಲ. ಮಗು ತಕ್ಷಣ ಹಂಗೆ ಫಿಕ್ಸ್ ಬಂದಿದ್ದ ಥರ ಕೈ ಕಾಲೆಲ್ಲ ಎಳ್ಕೊಂಡು ಆವಾಗಲೇ ಹೋಗ್ಬಿಟ್ಟೆ ಸರ್. ಆದರೆ ಅವ್ರು ICU ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು ಆಮೇಲೆ ಸತ್ತೋಯ್ತು ಅಂತ ಹೇಳ್ತಾವ್ರೆ ಸರ್. ಇದು ಸರ್ ಇದಾಗಿದ್ದು 1 ಗಂಟೆ ಇರುತ್ತೆ ಸರ್. 1-1:30 ಮಿಡ್ ನೈಟ್ ಸರ್. ನಮ್ಗೆ ಹೇಳಿದ್ದು 4:15 ಹೇಳಿದ್ರು ಸರ್. ಆದರೆ ಆ ರಿಪೋರ್ಟಲ್ಲಿ 5:15 ಅಂತ ಬರ್ತಿದ್ದಾರೆ ಸರ್. ಎಲ್ಲ ಏನು ಒಂದು ಮಗುಗೆ ಇಂಜೆಕ್ಷನ್ ಹಾಕೋಕ್ಕೂ ಗೊತ್ತಿಲ್ಲ ಸರ್. 4-5 ಸಲ ಹಾಕಿದ್ದಾರೆ ಸರ್ ಕೈಯಾಗ. ಆವಾಗಲೇ ಕ್ರಿಸ್ತಾ ಇದ್ದ ಸರ್, ಚೆನ್ನಾಗೇ ಇದ್ದ ಸರ್. ಆ ಇಂಜೆಕ್ಷನ್ ಹಾಕಿ ಒಂದು ಇಂಜೆಕ್ಷನ್ ಕೈಗೆ ಹಾಕಿದ್ರೆ ಆವಾಗಲೇ ಫಿಕ್ಸ್ ಬಂದು ಹಂಗೆ ಇದ್ದ ಸರ್. ಕೇಳಿದರೆ ಹಾರ್ಟ್ ಪ್ರಾಬ್ಲಮ್ ಇದೆಯಾ ಅಂತ. ಚಿಕ್ಕ ವಯಸ್ಸಿಂದ ಅವ್ನಿಗೆ ಏನು ಪ್ರಾಬ್ಲಮೇ ಇಲ್ಲ ಸರ್. ಮತ್ತು ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಅದಕ್ಕಾಗಿ ನಾವು ಚೆಕ್ ಮಾಡ್ತಾ ಇದೀವಿ ಅಂತ ಹೇಳ್ತಾವ್ರೆ. ಕೆಳಗಡೆ 2 ಅವರ್ ತಗೊಂಬಂದು ಇಟ್ಟಿದ್ದೀವಿ. ಏನು ಬಂದು ಮುಟ್ಟಿ ನೋಡಿಲ್ಲ ಸರ್. ಹಿಂಗೆ ಮುಟ್ಟಿ ನೋಡಿಲ್ಲ. ಕೇಳಿದ್ರೆ ಇರ್ರಿ ನೋಡ್ತೀವಿ ಅಷ್ಟೊಂದು ಚೆನ್ನಾಗಿದೆ, ನಾವು ಇರ್ರಿ ನೋಡ್ತೀವಿ ಅಂತಾರೆ. ತಿರ್ಗಿ ಮೇಲ್ಗಡೆ ತಗೊಂಡೋಗಿ 1 ಅವರ್ 1.5 ಅವರ್ ಇಟ್ಟಿದ್ದೀರಿ. ಆವಾಗನೇ ಏನು ಮಾಡಿಲ್ಲ. ಯಾವುದೋ ಒಂದು ಹುಡುಗಿ ಬಂದು ಇಂಜೆಕ್ಷನ್ ಹಾಕಿದ್ರು ಕೈಯಲ್ಲಿ 2-3 ಸತಿ, ಈ ಕೈಯಲ್ಲಿ 2 ಸತಿ, ಈ ಕೈಯಲ್ಲಿ 2 ಸತಿ ಹಾಕಿಲ್ಲ, ಟ್ರಿಪ್ ಹಾಕಿಲ್ಲ. ತಿರುಗಿ ಯಾವುದೋ ಒಂದು ಇಂಜೆಕ್ಷನ್ ಹಾಕಿದ್ರೆ ಆವಾಗನೇ ಅವನು ತಿರೋದು ಸರ್. ಆ ಅಮ್ಮ ಒಂದು ಇಂಜೆಕ್ಷನ್ ಹಾಕಿ 2 ನಿಮಿಷ ಇಲ್ಲ ಸರ್, ಹಂಗೆ ಫಿಕ್ಸ್ ಬಂದು ಹಂಗೆ ಆವಾಗಲೇ ತಿರೋದು ಸರ್. ಈಗ ಕೇಳಿದ್ರೆ ಚೆನ್ನಾಗಿದ್ದಾನೆ, ಐಸಿಯಲ್ಲಿ ಇಡಬೇಕು ಅಂದರೆ ಆವಾಗಲೇ ತೀರೋಯ್ತು ಸರ್. ನಮಗೆ ಏನೋ ಹೇಳಿದೆ, ಒಳಗಡೆ ತೊಗೊಂಡೋಗಿ ಟ್ರೀಟ್ಮೆಂಟ್ ಕೊಡ್ತಾಯಿದ್ವಿ ಅಂತ 4 ಗಂಟೆಗೆ ಏನೋ ಹೇಳ್ತಾಯಿದ್ರು ಸರ್. ನನಗೆ ಟೈಮು ಸರಿಯಾಗಿ ಗೊತ್ತಿಲ್ಲ ಸರ್. ನಮ್ಮ ಮಗನ ಚೆನ್ನಾಗಿನೇ ಕರ್ಕೊಂಬಂದೆ ಸರ್. ಬೇಕಾದರೆ ಅವ್ರು CCTV ಕ್ಯಾಮೆರಾ ಚೆಕ್ ಮಾಡೋಕ್ಕೆ ಹೇಳಿ ಸರ್. ಚೆನ್ನಾಗೇ ಕರ್ಕೊಂಬಂದಿದ್ದೀರಿ ನಾವು. ಚೆನ್ನಾಗಿ ಕರ್ಕೊಂಬಂದು ಈ ಥರ ಮಾಡಿದ್ದಾರೆ ಸರ್ ಇವರು. ಇರೋರ್ಗೂ ಒಂದು ಸರ ಟ್ರೀಟ್ಮೆಂಟ್ ಕೊಡ್ತಾರೆ, ನಮ್ಮ ಥರ ಇರೋರ್ಗೂ ಒಂಥರ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಸರ್. ಎಷ್ಟೋ ಕೇಳಿದ್ರೆ ನಾವು ಇರ್ರಿ ಕೊಡ್ತೀವಿ, ನೋಡ್ತಾ ಇದೀವಲ್ಲ, ಚೆಕ್ ಮಾಡಬೇಕು ಅಂತ ಅಷ್ಟೇ ಸರ್. 2 ಅವರ್ ವೇಟ್ ಮಾಡಿದ್ರೆ ಕೆಳಗಡೆ ಏನು ಮುಟ್ಟಿ ನೋಡಿಲ್ಲ ಸರ್ ಮಗುನ ಅವರು.
ಒಂದೇ ಮಗು ಸರ್ ನಿಮಗೆ, ತಾತ 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 ಅಂತಾನೆ ಸರ್ ಅವನು. ಎಲ್ಲಿ ಹೋದ್ರೆ ತಾತ ತಾತ ಅಂತ ಅಳ್ಕೊಂಬಂದು ಕಾಲು ಹಿಡಿತಾನೆ. என்னோட பேர் ஆனந்தி, என்னோட பையன் பேர் ஷர்வீன். அவனுக்கு வந்து ஃபீவர் இருக்குன்னு சொல்லிட்டு நாங்கள் ஒரு ஹாஸ்பிட்டலில் போய் செக் பண்ணோம். ஒரு 2 days கழித்து ஃபீவர் கண்டினியூஸாக இருக்கேன்னு சொல்லிட்டு பெரிய ஹாஸ்பிட்டல் போகலான்னு சொல்லிட்டு இங்கே வந்தோம். ஒரு 10 மணிக்கே இங்கே வந்திருந்தோம். ஒரு 10 மணிக்கு வந்து எல்லா ஃபார்ம் எல்லாம் அது இதுன்னு ஃபில் பண்ணி பார்க்குறதுக்கு ஒரு 2 hours அப்படி ஆயிடுச்சு. அதுக்கப்புறம் இங்கே 2 பக்கமும் இன்ஜெக்ஷன் போட்டாங்க. நரம்பு கிடைக்கலன்னு சொல்லிட்டு ஃபஸ்ட் ஃப்ளோருக்கு அனுப்பிச்சாங்க. அங்கே ஒரு நர்ஸு கூட்டிகிட்டு போயிட்டு தம்பியை இங்கே என்ன பண்ணாங்கன்னு தெரியல, ஃபுல்லாக ஒரு கிளாத் மாரி வச்சு கவர் பண்ணி ட்ரிப்ஸ் ஆக்கிட்டு வந்துட்டு இருந்தாங்க. அதுக்கப்புறம் கொஞ்சம் நேரம் கழித்து ட்ரிப்ஸ் போட்டாங்க. ஒரு இன்ஜெக்ஷன், ஜுர இன்ஜெக்ஷன் ஒன்று போடுறேன்னு சொல்லிட்டு போட்டாங்க. அதுக்கப்புறம் ட்ரிப்ஸு போட்டு இருந்தாங்க. ட்ரிப்ஸு போட்டுட்டு கொஞ்சம் நேரம் கழித்து ஏதோ ஒரு இன்ஜெக்ஷன் போட்டிருக்காங்க. போட்டோன்னே தம்பிக்கு ஃபிக்ஸ் மாதிரி ஒரு மாதிரி இப்படி வலிப்பு மாதிரி வந்துடுச்சு. அது வந்த உடனே நாங்கள் பயந்துட்டும். ஒரு 7 minutes வந்துருந்துச்சு. அப்புறம் டாக்டருக்கெலாம் அப்புறம் இந்த மாதிரி ஆயிடுச்சு அப்படி சொன்ன உடனே இப்படி ஒரு இது மாதிரி வச்சுருந்தாங்க. அதை வச்ச உடனே டாக்டர் வந்தாங்க. அப்போ தான் பெரிய டாக்டர் வந்திருந்தாங்க. பெரிய டாக்டர் வந்த உடனே இதெல்லாம் என்ன அப்படி சொல்லி பார்த்துட்டு அவங்ககிட்ட இதெல்லாம் சொன்னோம். கொஞ்சம் நேரம் கழித்து ஒரு மாதிரி ப்ரௌன் மாதிரி வாமிட் பண்ணிக்கிட்டே இருந்தான். அப்புறம் டாக்டர் வந்து இதெல்லாம் இது என்ன இப்படி பார்த்துட்டு ஹார்ட் பீட் தம்பிக்கு ப்ராப்ளமாக இருக்குது, ஹார்ட்டில் தான் ப்ராப்ளமாக இருக்குது அப்படி சொல்லிட்டு ஐசிவாடி கூப்பிட்டு போகிறேன்னு சொல்லிட்டு கூட்டிகிட்டு போயிட்டாங்க. கூட்டிகிட்டு போயிட்டு என்ன ஆச்சு எதுவுமே எங்ககிட்ட சொல்லவே இல்லை, பார்க்க விடவே இல்லை. ஒரு 3 hours கிட்ட எங்ககிட்ட நார்மலாக இருக்கான், பேபி நார்மலாக இருக்குது அப்படின்னு சொல்லிட்டு ஒரு 4 hours கழிச்சு டேடியை மட்டும் கூப்பிட்டுட்டு இப்படி தம்பி இப்படின்னு ஆயிட்டான். அப்படி ஆனதுக்கப்புறம் பேபி ஓகே தான் அப்படின்னு சொல்லி அமுச்சிட்டாங்க. ஒரு 1 hour கழிச்சு பேபி இப்படி ஆயிடுச்சு அப்படின்னு கேஷுவலாக சொல்லி முடிச்சிட்டாங்க. இதுக்கு நீங்கள் தான் என்ன பண்ணணுன்றது சொல்லணும். எங்களுக்கு இருக்கிறது ஒரே ஒரு பையன். நாங்கள் அவனை எப்படியெல்லாம் வளர்த்துருப்போம். ஒரு அடி கூட அவனுக்கு கொடுக்காம அவனை வளர்த்தோம். ஒரு இன்ஜெக்ஷனில் இவங்க எல்லாமே முடிச்சிட்டாங்க. இதுக்கு நீங்கள் தான் சொல்லணும்.